ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉದ್ಯೋಗ ಪರ್ವದಲ್ಲಿ ಯಾನ ಸಂಧಿ ಪರ್ವ ಅಂತ 5ನೆಯ ಪರ್ವ ಮುಗಿತು. ಈಗ 6ನೆಯ ಪರ್ವ ಭಗವದ್ಯಾನ ಪರ್ವ. ಭಗವಂತ ಈಗ ಕೌರವರ ಆಸ್ಥಾನಕ್ಕೆ ಹಸ್ತಿನಪುರಕ್ಕೆ ಸಂಧಾನ ಮಾಡುವುದಕ್ಕಾಗಿ, ಯುದ್ಧ ಬೇಡ ಅಂತ ಹೇಳುವುದಕ್ಕಾಗಿ, ಅದನ್ನು ಮನಸ್ಸು ಒಪ್ಪಿಸುವುದಕ್ಕಾಗಿ ಪರಮಾತ್ಮ ಹೋಗ್ತಾ ಇದ್ದಾನೆ. ಆ ಪರ್ವ ಇದು. ಇದರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೌರವರ ಪಟ್ಟಣಕ್ಕೆ ಹೋಗಿ ಅಲ್ಲಿ ಮಾತಾಡುವ ಮಾತುಗಳೆಲ್ಲ ಬರುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಜನಮೇಜಯನ ಒಂದು ಪ್ರಶ್ನೆ. ಜನಮೇಜಯ ಕೇಳ್ತಾನೆ, ಸಂಜಯ ಧೃತರಾಷ್ಟ್ರನಿಂದ ಬಂದಿದ್ದ, ಕೌರವರಿಂದ ಸುದ್ದಿಯನ್ನು ತೆಗೆದುಕೊಂಡು ಬಂದ, ಪಾಂಡವರ ಹತ್ತಿರ ಮಾತಾಡಿಯಾದ ಮೇಲೆ ಪಾಂಡವರು ಅವನಿಗೆ ಸಂದೇಶ ಕಳಿಸಿದರು. 2, 1, ನಮಗೆ 5 ಊರುಗಳನ್ನು ಕೊಡು. ಆ 5 ಊರುಗಳನ್ನು ಕೊಟ್ಟರೆ 5 ಊರುಗಳು ಅಥವಾ 5 ನಗರಗಳು ಯಾವುದಾದ್ರೂ ಒಂದು, ಅದನ್ನು ಕೊಟ್ಟರೆ ಸಾಕು, ನಾವು ಸುಮ್ಮನಿರ್ತೇವೆ, ಯುದ್ಧವಾಡುವುದಿಲ್ಲ, ಇಲ್ಲದೆ ಇದ್ರೂ ಯುದ್ಧವಾಡುತ್ತೇವೆ ಅಂತನ್ನುವ ಅಭಿಪ್ರಾಯವನ್ನು ಹೇಳಿ ಕಳಿಸಿದ್ದಾರೆ. ಸಂಜಯ ಬಂದಾಗ ಅವನಿಂದ ಈ ಸುದ್ದಿಯನ್ನು ಹೇಳಿ ಕಳಿಸಿ ಆದ ಮೇಲೆ ಪ್ರಶ್ನೆ ಏನು ಅಂತಂದರೆ, ಜನಮೇಜಯ ಕೇಳ್ತಾ ಇದ್ದಾನೆ, ಆ ಪಾಂಡವರು ಕೃಷ್ಣನ ಜೊತೆಗೆ ಸೇರಿಕೊಂಡು ಏನು ಮಾಡಿದರು? ಆಗ ವೈಶಂಪಾಯನರು ಹೇಳ್ತಾರೆ, ಧರ್ಮರಾಜ, ಅರ್ಜುನ, ಭೀಮಸೇನ, ನಕುಲ ಸಹದೇವರು, ವಿರಾಟ ರಾಜ, ದ್ರುಪದ ರಾಜ, ಕೇಕಯರು ಹಾಗೂ ಸಾಕ್ಷಾತ್ ಶಂಖಚಕ್ರ ಗದಾ ಪದ್ಮಧಾರಿಯಾಗಿರುವಂತಹ ಶ್ರೀಕೃಷ್ಣ. ನೋಡಿ, ಇಲ್ಲಿ 3 ಆಯುಧಗಳನ್ನು ಹೇಳ್ತಾರೆ, ಶಂಖಚಕ್ರ ಗದಾಧರಂ. ಈ 3 ಆಯುಧಗಳನ್ನು ಧಾರಣ ಮಾಡಿದಂತಹ ಭಗವಂತ ಅವನ ಹತ್ರ ಬಂದು, ಅಭಿಯಾಚಾಮಹೇ ಗತ್ವಾ ಪ್ರಯಾತುಂ ಕುರು ಸಂಸದಂ. ಕುರು ಸಂಸತ್ತಿಗೆ, ಕೌರವರ ಪಟ್ಟಣಕ್ಕೆ, ಹಸ್ತಿನಪುರಕ್ಕೆ ನಮ್ಮ ಸಂದೇಶವನ್ನು ಕಳಿಸುವುದಕ್ಕಾಗಿ ಯಾರಾದರೂ ಒಬ್ಬರು ಹೋಗಬೇಕು. ಭೀಷ್ಮ, ದ್ರೋಣ, ಬಾಲ್ಹೀಕ, ಬೇರೆ ಕೌರವರು ಇವರೆಲ್ಲರ ಜೊತೆಗೆ ಯುದ್ಧವಾಡದಿದ್ದಂತೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಬರಬೇಕು, ಏರ್ಪಾಡು ಆಗಬೇಕು, ಯುದ್ಧವಾಗಬಾರದು. ನಯುದ್ಧೇ ಮಹಿ ಸಂಯುಗೆ. ಯಾಕೆ ಯುದ್ಧವಾಡಬೇಕು ನಾವು? ಯುದ್ಧವಾಡಿ ಎಷ್ಟು ರಕ್ತಪಾತ, ಎಷ್ಟು ಜನರಿಗೆ ತೊಂದರೆ. ಏಷನ ಪ್ರಥಮ ಕಲ್ಪ. ಇದು ಮೊದಲನೇ ಆಪ್ಷನ್. ಯುದ್ಧವಾಗದೆ ನಾವು ಎಲ್ಲರೂ ಪ್ರೀತಿಯಿಂದ ಸಂಧಾನ ಮಾಡಿಕೊಂಡು ಇರುವುದು ಮೊದಲನೇ ಆಪ್ಷನ್. ಏತನ್ನಿಶ್ರೇಯ ಉತ್ತಮಂ. ಹೀಗೆ ಅಂತ ಹೇಳಿದಾಗ ಪರಮಾತ್ಮನ ಹತ್ರ ಬರ್ತಾರೆ, ಭಗವಂತನ ಹತ್ರ ಕೇಳ್ತಾರೆ. ಆಗ ಹೇಳ್ತಾರೆ, ಅಯಂ ಸಕಾಲ ಪ್ರಾಪ್ತ. ಈ ಕಾಲ ಬಂದಿದೆ ಕೃಷ್ಣ. ನಚ ತ್ವದನ್ಯಂ ಪಶ್ಯಾಮಿ ಯೋನ ಆಪತ್ಸು ತಾರಯೇತ್. ನಿನ್ನ ಹೊರತಾಗಿ ಇನ್ಯಾರೂ ನಮಗೆ ಈ ಆಪತ್ತಿನಿಂದ ನಮ್ಮನ್ನು ಉದ್ಧಾರ ಮಾಡುವವರಿಲ್ಲ, ಪರಿಹಾರ ಮಾಡುವವರಿಲ್ಲ, ಬೇಲೌಟ್ ಮಾಡುವವರಿಲ್ಲ. ಆದ್ದರಿಂದ ದಯವಿಟ್ಟು ನೀನೇ ನಮಗೇನಾದರೂ ಮಾರ್ಗವನ್ನು ದರ್ಶನ ಮಾಡು, ಉಪಾಯವನ್ನು ತೋರಿಸು. ಆ ಉಪಾಯದಿಂದ ನಾವು ಈ ಆಪತ್ತನ್ನು ಪರಿಹಾರ ಮಾಡಿಕೊಳ್ಳಬೇಕು. ಕರಿಷ್ಯಾಮಿ ತತ್ಸರ್ವಂ ಯತ್ವಂ ವಕ್ಷಸಿ ಭಾರತ. ಭಗವಂತ ಹೇಳ್ತಾನೆ, ಧರ್ಮರಾಜ, ನೀನು ಹೇಳು, ನೀನು ಹೇಳಿದ್ದನ್ನು ಮಾಡುವುದು ನನ್ನ ಕೆಲಸ. ನೀನು ರಾಜ, ನೀನು ಆಜ್ಞೆ ಮಾಡು, ನೀನು ಹೇಳಿದ್ದ ಮಾತನ್ನು ಪರಿಪಾಲನೆ ಮಾಡುವುದು ನನ್ನ ಕೆಲಸ, ನಾನು ಅದನ್ನು ಮಾಡ್ತೇನೆ. ಆಗ ಧರ್ಮರಾಜ ಅಂತಾನೆ, ಸಂಜಯೋ ಮಾಂ ಯದಬ್ರವೀದ್ ಮೃದುಪೂರ್ವಂ ಸಾಮಮಿಶ್ರಂ ಸಮಮುಗ್ರಂಚ ಮಾಧವ. ಕೃಷ್ಣ, ಸಂಜಯ ಬಂದು ನಮಗೇನು ಸುದ್ದಿ ಹೇಳಿದ, ಸಂದೇಶ ಕೊಟ್ಟ, ಆ ಸಂದೇಶವನ್ನು ನೀನು ಪೂರ್ಣವಾಗಿ ಅವಿಕಲವಾಗಿ ಕೇಳಿದ್ದಿ, ಹಿಂದೆ ಮುಂದೆ ಬಿಡದೆ ಕೇಳಿದ್ದಿ, ಪರಿಪೂರ್ಣವಾಗಿ ಕೇಳಿದ್ದಿ. ಆದ್ದರಿಂದ ನಿನಗೆ ಗೊತ್ತು ಏನು ಸಂದೇಶ ಅನ್ನುವುದು ನಿನಗೆ ತಿಳಿದಿದೆ. ಧರ್ಮರಾಜ ಹೇಳ್ತಾನೆ, ಮೃದುಪೂರ್ವಂ, ಹೇಳುವುದು ಮೊದಲಿಗೆ ಮೆತ್ತಗಿನ ಮಾತು. ಏನಂತ? ಧೃತರಾಷ್ಟ್ರನ ಸಂದೇಶ ಇತ್ತು. ಏನಂತ? ಯುದ್ಧ ಮಾಡುವುದು ಬೇಡ, ನೀವೆಲ್ಲ ಅಣ್ಣ ತಮ್ಮಂದಿರು, ನಾವು ಅಣ್ಣ ತಮ್ಮಂದಿರು, ಎಲ್ಲರೂ ಪರಸ್ಪರವಾಗಿ ಪ್ರೀತಿಯಿಂದ ಇರೋಣ, ಯಾಕೆ ಜಗಳವಾಡಬೇಕು ಅಂತ ಹೇಳಿದ. ಹಾಗಾದರೆ ಬಾಯಿ ತೆರೆದು ಕೇಳುವಂತಾಯ್ತು. ಯುದ್ಧ ಮಾಡೋದು ಬೇಡ ಅಂತ ಹೇಳಿದ ತಕ್ಷಣಕ್ಕೆ ಪರಮಾನಂದವಾಯ್ತು. ಪರಮಾನಂದವಾಗಿ ಆನಂದದಿಂದ ಕೇಳೋಣ ಅಂತ ನೋಡಿದರೆ ಸಾಮಮಿಶ್ರಂ, ಸಾಮ ಇದೆ. ಏನು? ನೀವು
ಇಷ್ಟು ದಿನಗಳವರೆಗೆ 13 ವರ್ಷಗಳವರೆಗೆ ಎಂಥ ಕಷ್ಟದಲ್ಲಿ ನೀವು ಕಾಲ ಕಳೆದ್ರಿ. ಬಹಳ ಶ್ರಮದಿಂದ ನೀವು 13 ವರ್ಷಗಳನ್ನು ದುಡಿದ್ದೀರಿ, ಶ್ರಮ ಪಟ್ಟಿದ್ದೀರಿ, ಆಯಾಸವಾಗಿದೆ, ನಿಮಗೆ ದುಃಖವಾಗಿದೆ, ಕ್ಲೇಶವಾಗಿದೆ. ಅದೇ ದುಃಖ, ಅದೇ ಕಷ್ಟದಲ್ಲಿ ಇನ್ನೊಂದು ಸ್ವಲ್ಪ ದಿನಗಳನ್ನು ಹೀಗೆ ಕಳೆದು ಬಿಡಿ, ಯುದ್ಧ ಮಾಡೋದೇ ಬೇಡ ಅಂತ ಹೇಳಿದ್ದು. ಪ್ರಾರಂಭದಲ್ಲಿ ಹೇಳಿದ್ದು ಯುದ್ಧ ಬೇಡ ಅಂತ, ಆಮೇಲೆ ಅಂದದ್ದು ತಾವೆಲ್ಲ ದೊಡ್ಡ ಜನ, ಬಹಳ ದೊಡ್ಡ ಮನಸ್ಸು ನಿಮ್ಮದು. 13 ವರ್ಷಗಳವರೆಗೆ ಬ್ರ ಅನ್ನುವ ಶಬ್ದ ಆಡದೆ, ಚಕಾರ ಎತ್ತದೆ ನೀವು ಸಹನೆ ಮಾಡಿಬಿಟ್ರಲ್ಲ. ಕೊಟ್ಟ ಕಷ್ಟವನ್ನೆಲ್ಲ ಯುದ್ಧದಲ್ಲಿ, ಕಾಡಿನಲ್ಲಿ ಸಹನೆ ಮಾಡಿದ್ರಲ್ಲ. ಆ ಕಾಡಿನಲ್ಲಿ ಆದ ಎಲ್ಲ ಕಷ್ಟವನ್ನು ಸಹನೆ ಮಾಡಿ ಹೇಗೆ ದೊಡ್ಡತನವನ್ನು ತೋರಿಸಿದ್ರಿ, ಹಾಗೆ ದೊಡ್ಡತನವನ್ನು ತೋರಿಸಿ ಯುದ್ಧವಾಡದೆ, ರಾಜ್ಯವನ್ನು ಬಯಸದೆ ಕಾಡಿನಲ್ಲಿ ಇದ್ದು ಬಿಡಿ ಅಂತ ಸಮಮಿಶ್ರಂ. ಆದರೆ ನೋಡಿದರೆ ಕೊನೆಗೆ ಸಮಮುಗ್ರಂಚ, ಭಯಾನಕವಾದ ಮಾತು. ಅಂದ್ರೆ ಅರ್ಥ ಏನು? ಕೊನೆವರೆಗೂ ನಾವು ಭಿಕ್ಷಾಪಾತ್ರೆ ಇಲ್ಲವೇ ಕಾಡಿನಲ್ಲಿ ಸಂಚಾರ ಇವುಗಳನ್ನು ಮಾಡಿಕೊಂಡು ನಾವು ಕಷ್ಟಪಡಬೇಕು, ಒದ್ದಾಡಬೇಕು ಅಂತ ಆ ಧೃತರಾಷ್ಟ್ರನ, ದುರ್ಯೋಧನನ ಅಭಿಪ್ರಾಯ. ಆದ್ದರಿಂದ ಇದೆಲ್ಲ ಆಗುವುದಿಲ್ಲ. ನಕೃತಂ ನ್ಯಾಯಮಾಸ್ಥಾಯ ಗರ್ಹಿತಾಶ್ಚ ತಥೋವಯಂ. ನ್ಯಾಯವನ್ನು ಅವಲಂಬಿಸಿ ನಮಗೇನಾದರೂ ಹೇಳಿದ್ರೆ ಆಗ ನಾವು ಅದನ್ನು ಸ್ವೀಕಾರ ಮಾಡ್ತಿದ್ವಿ. ನ್ಯಾಯವನ್ನು ಅವಲಂಬಿಸದೆ ಯಾವ ರಾಜ್ಯವಿಲ್ಲ, ರಾಜ್ಯದ ಒಂದು ತುಣುಕಿಲ್ಲ, ಒಂದು ಭಾಗವಿಲ್ಲ, ಒಂದು ಸಣ್ಣ ಗ್ರಾಮವಿಲ್ಲ, ಏನೋ ಸೂಚ್ಯಗ್ರವನ್ನು ಕೊಡದೆ ನಮ್ಮನ್ನು ಕಳಿಸ್ತೇವೆ ಅಂತಂದರೆ ಯಥೋಕ್ತಂ ದೂತಾಚಷ್ಟೆ ವದ್ಯಸ್ಯಾದ್ ಅನ್ಯಥಾ ಬ್ರುವನ್ ಅಪ್ರಧಾನೇನ ರಾಜ್ಯಸ್ಯ ಶಾಂತಿಮಸ್ಮಾಸು ಮಾರ್ಗತಿ. ನಮಗೆ ರಾಜ್ಯವನ್ನು ಕೊಡದೆ ನಾವು ಶಾಂತರಾಗಿರಬೇಕು ಅಂತ ಅಪೇಕ್ಷೆ ಪಡ್ತಾನಲ್ಲ ದುರ್ಯೋಧನ, ಧೃತರಾಷ್ಟ್ರ. ಎಂಥ ಮೋಸದ ಮಾತಿದು! ಯಾರು ಒಪ್ತಾರೆ ಇದನ್ನ? ಗೃದ್ಧೋ ರಾಜ, ರಾಜನಿಗೆ ಬರೀ ಲೋಭ ಲೋಭ, ಮಗನಿಗೇ ರಾಜ್ಯವಿರಬೇಕು ಅಂತನ್ನುವಂತಹ ಲೋಭ. ಆದ್ದರಿಂದಾಗಿ ನಮ್ಮನ್ನ ದೂರ ಮಾಡಿದ. ಸ್ವಧರ್ಮಂ ನಾನು ಪಶ್ಯತಿ, ತನ್ನ ಧರ್ಮವನ್ನ ಒಟ್ಟಿಗೆ ಆಲೋಚನೆ ಮಾಡ್ತಾ ಇಲ್ಲ. ವಶ್ಯತ್ವಾತ್ ಪುತ್ರ ಗೃದ್ಧಿತ್ವಾತ್ ಮಂದಸ್ಯಾನ್ವೇತಿ ಶಾಸನಂ. ವಶ್ಯತ್ವಾತ್, ಮಗನಿಗೆ ವಶನಾಗಿದ್ದಾನೆ, ಮಗನ ಮೇಲೆ ಮೋಹ ಇದೆ. ಹಾಗಾಗಿ ದೊಡ್ಡ ಮಗ, ಅವಿವೇಕಿಯಾದ ಭ್ರಷ್ಟ ಮಗ, ಆ ಭ್ರಷ್ಟ ಮಗನ ಬೆನ್ನತ್ತಿ ಅವನು ಹೇಳಿದಂತೆ ಕೇಳ್ತ. ಹಾಗಾಗಿ ನಮ್ಮ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿಲ್ಲ. ಇತೋ ದುಃಖತರಂ ಕಿನ್ನು ಯದಹಂ ಮಾತರಂ ತತಃ ಸಂವಿಧಾತಂ ನ ಶಕ್ನೋಮಿ ಮಿತ್ರಾಣಂ ವಾ. ಜನಾರ್ದನ, ನಮ್ಮ ತಾಯಿಯನ್ನು ಪೋಷಣೆ ಮಾಡಲಿಕ್ಕಾಗುವುದಿಲ್ಲ. ಕುಂತಿ ಅಂದಿನಿಂದ ಇಂದಿನವರೆಗೆ ಕಷ್ಟ ಅನುಭವಿಸ್ತಾ ಬಂದಿದ್ದಾಳೆ. ಅವಳಿಗೆ ಪೋಷಣೆ ಮಾಡುವುದಿಲ್ಲದೆ ನಾನು ಅವಳನ್ನು ಹೇಗೆ ನೋಡಿಕೊಳ್ಳಿ? ಪಂಚಗ್ರಾಮಾವೃತ ಮಯಾವೃತ. ನಾವು ಬೇಡಿದ್ದು ಕೇವಲ 5 ಊರುಗಳು: ಅವಿಸ್ಥಲ, ವೃಕಸ್ಥಲ, ಮಾಕಂದಿ, ವಾರಣಾವತ, ಮತ್ತೊಂದು ಯಾವುದಾದ್ರೂ ಒಂದು. ಹೀಗೆ 4 ಊರುಗಳನ್ನು ಹೆಸರು ಹೇಳಿದ್ದೇವೆ. 5ನೇ ಊರು ಆಪ್ಷನ್ ಅವನಿಗೆ ಬಿಟ್ಟಿದ್ದೇವೆ. ಹೀಗೆ 5 ಊರುಗಳನ್ನು ಮಾತ್ರ ಬೇಡಿದರೂ ಕೂಡ ಅವನು ಕೊಡಲಿಲ್ಲ ಅಂತ ಹೇಳಿ ಕಳಿಸ್ತಾನಲ್ಲ. ಸ್ವಾಮ್ಯಮಾತ್ಮನಿ ಮತ್ವಾಸವು ಅಥೋ ದುಃಖದರಂ ನಕೆಂ. ಲೋಭ ಪ್ರಜ್ಞಾನಮಹಂತಿ. ಮನುಷ್ಯನಿಗೆ ಬಹಳ ಸುಂದರವಾದ ಮಾತು, ಬಹಳ ಶ್ರೇಷ್ಠವಾದ ಮಾತು ಇಲ್ಲಿ ಹೇಳುತ್ತದೆ ಭಾಗವತ, ಮಹಾಭಾರತ ಹೇಳುತ್ತದೆ. ಲೋಭ ಪ್ರಜ್ಞಾನಮಹಂತಿ. ಮೊದಲು ಮನುಷ್ಯನಿಗೆ ಲೋಭ ಅನ್ನುವುದೇನಿದೆ, ಏನೆಲ್ಲ ಇದ್ದದ್ದು ತನಗೆ ಬೇಕು, ತಾನು ಇನ್ನೊಬ್ಬರಿಗೆ ಕೊಡುವುದಿಲ್ಲ ಅಂತನ್ನುವ ಲೋಭವೇನಿದೆ, ಈ ಲೋಭ ಪ್ರವೃತ್ತಿ ಮನುಷ್ಯನ ವಿವೇಕವನ್ನು ಮೊದಲು ಹಾನಿ ಮಾಡ್ತದೆ. ಮೊಟ್ಟ ಮೊದಲು ಮನುಷ್ಯನ ವಿವೇಕವನ್ನು ಹಾಳು ಮಾಡ್ತದೆ. ಲೋಭ ಪ್ರಜ್ಞಾನಮಹಂತಿ ಪ್ರಜ್ಞಾಹಂತಿ ಹತಾಶ್ರಿಯಂ. ವಿವೇಕ ಹೋಯಿತೋ ನಮ್ಮ ಸಂಪತ್ತು ಹೋಯಿತು, ಹಾಳಾಯಿತು. ವಿವೇಕ ಹೋದರೆ ಸಂಪತ್ತು ಉಳಿಯೋದಿಲ್ಲ, ಇದು ನಿಶ್ಚಿತ. ಹ್ರೀರ್ ಹತ, ಅದು ನಮ್ಮ ಸಂಪತ್ತು, ನಮ್ಮ 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 ನಾಚಿಕೆಯನ್ನೇ ಮೊದಲು ಹಾಳುಗೆಡಿಸಿ ಬಿಡುತ್ತದೆ. ಮೊದಲು ಲೋಭ, ಆ ಲೋಭದಿಂದ ಪ್ರಜ್ಞಾ ಹತಿ, ಪ್ರಜ್ಞಾ ಹಾಳಾದ ಮೇಲೆ ನಮ್ಮ ನಾಚಿಕೆ ಹಾಳಾಯಿತು, ನಾಚಿಕೆ ಹೋದ ಮೇಲೆ ಧರ್ಮ ಹೋಯಿತು, ಧರ್ಮ ಹೋದ ಮೇಲೆ ಹಣ ಇಲ್ಲ, ಹಣವಿಲ್ಲದೆ ಇದ್ದಂತಹ ಮನುಷ್ಯ ಹಾಳಾಗ್ತಾನೆ. ಆದ್ದರಿಂದ ಒಂದೊಂದೇ ಹಾನಿಯಾಗುವಂತಹ ಸ್ಥಿತಿ ಬರ್ತದೆ. ಅಧನಾಧಿನಿ ವರ್ತಂತೆ ನಾತ ಪಾಪೀಸೀಂ ಕಾಚಿದ ಅವಸ್ಥಾಂ ಶಂಬರೊಬ್ರವೀತ್ ಯತ್ರ ನೈವಾದ್ಯನ ಪ್ರಾತಃ ಭೋಜನಂ ಪ್ರತಿದೃಶ್ಯತೆ. ಊಟ ಎನ್ನುವುದು ಸಿಗುವುದಿಲ್ಲ, ಹಣ ಇಲ್ಲ, ಊಟವಿಲ್ಲ, ಭೋಗವಿಲ್ಲ,
ಇಂಥ ಅವಸ್ಥೆ ಬರ್ತದೆ. ಜೀವಂತಿ ಧನಿನೋ ಲೋಕೆ ಮೃತಾಯತ್ವಧನಾನದಾಹ. ಯಾರು ಹಣವುಳ್ಳವರೋ ಅವರು ಬದುಕಿದವರು, ಯಾರಿಗೆ ಹಣವೇ ಇಲ್ಲವೋ ಅವರು ಬದುಕಿದವರೇ ಅಲ್ಲ, ಅವರು ಸತ್ತಂತೆ, ಬದುಕಿದರೂ ಸತ್ತಂತೆ. ನತದಾತ್ಮಾಪರಾಧೇನ ಸಂಪ್ರಾಪ್ತೋ ವ್ಯಸನಂ ಮಹತ್ ಸೇಂದ್ರಾಂಗರ್ಹಯತೆ ದೇವಾನ್ ಆತ್ಮಾನಂ ಚ ಕಥಂಚನ. ಇಡೀ ಜಗತ್ತಿನೊಳಗೆ ಮನುಷ್ಯ ತನಗೇನಾದರೂ ದುಃಖವಾಯಿತು ಅಂದರೆ ಜಗತ್ತಿನ ಉದ್ಧಾರವನ್ನು ಮಾಡ್ತಾನೆ, ಎಲ್ಲರನ್ನ ಬೈತಾನೆ, ಎಲ್ಲರನ್ನ ಬೈತಾನೆ. ಏನಾದರೂ ಒಳ್ಳೇದಾಯಿತು ಅಂತಂದರೆ ಯಾರನ್ನೂ ಹೇಳ್ಕೊಳ್ಳೋದಿಲ್ಲ, ತನ್ನನ್ನೇ ಹೇಳಿಕೊಳ್ತಾನೆ. ಇದು ಮನುಷ್ಯನ ಸ್ವಭಾವ, ಅತ್ಯಂತ ವಿಪರ್ಯಾಸದ ಸ್ವಭಾವ, ಡಿಸ್ಪ್ರಪೋರ್ಷನೇಟ್ ಆದ ಸ್ವಭಾವ. ಮನುಷ್ಯ ಏನಾದರೂ ಒಳ್ಳೆಯದಾದರೆ ತನ್ನನ್ನು ಹೇಳಿಕೊಂಡಂತೆ ತಪ್ಪಾದದ್ದಕ್ಕೆ ತಾನೇ ಜವಾಬ್ದಾರಿ ಅಂತ ಹೇಳಿಕೊಳ್ಳಬೇಕು. ಹಾಗೆ ಮಾಡುವುದಿಲ್ಲ. ತಪ್ಪಾದದ್ದಕ್ಕೆ ಮತ್ತೊಬ್ಬರ ಜವಾಬ್ದಾರಿ ಅಂತ ಅನ್ನುವಂತೆ ತನಗೆ ಒಳಿತಾದದ್ದಕ್ಕೂ ಕೂಡ ಇನ್ನೊಬ್ಬರ ಜವಾಬ್ದಾರಿ, ಅವರಿಂದ ನನಗೆ ಒಳ್ಳೆಯದಾಯಿತು ಅಂತ ಹೇಳಬೇಕು. ಹಾಗೂ ಹೇಳುವುದಿಲ್ಲ. ಒಳಿತೆಲ್ಲ ತನ್ನಿಂದ, ಕೆಟ್ಟದ್ದೆಲ್ಲ ಮತ್ತೊಬ್ಬರಿಂದ. ಇದು ಮನುಷ್ಯನ ಸ್ವಭಾವ. ಮನುಷ್ಯ ಎಲ್ಲೆಲ್ಲಿ ಅಯಶಸ್ವಿ ಆಗ್ತಾನೆ ನೋಡಿ, ಆ ಅಯಶಸ್ವಿಯಾಗುವ ಎಲ್ಲ ಮಾರ್ಗಗಳಿವೆ. ತಾನು ಮಾಡಿದ ತಪ್ಪಿನಿಂದಾಗಿ, ತಾನು ಮಾಡಬೇಕಾದ ಪ್ರಯತ್ನವನ್ನ ಮಾಡದಿದ್ದದ್ದಕ್ಕಾಗಿ ತಾನೇನು ಅಯಶಸ್ವಿಯಾಗಿದ್ದಾನೆ ಅದನ್ನೆಲ್ಲ ತಾನು ಮುಚ್ಚಿ ಹಾಕುವುದಕ್ಕೆ ಇನ್ನೊಬ್ಬರನ್ನ ಅಲ್ಲಲ್ಲಲ್ಲಿ ತಂದಿಡ್ತಾನೆ. ನಮ್ಮ ತಂದೆ ಅನುಕೂಲ ಮಾಡಲಿಲ್ಲ, ನಮ್ಮ ಗೆಳೆಯರು ಸರಿಯಾಗಿ ಹೇಳಿಲ್ಲ, ನನ್ನ ಹೆಂಡತಿ ಅನುಕೂಲಗಳಿರಲಿಲ್ಲ, ನನ್ನ ಮಕ್ಕಳು ನನ್ನ ಮಾತೇ ಕೇಳುವುದಿಲ್ಲ. ಹೀಗೆ ತಾನು ಏನೇ ತನ್ನಲ್ಲಿ ದೋಷಗಳಿದ್ರೆ ಅದಕ್ಕೆ ಮತ್ತೊಬ್ಬರನ್ನು ನಿಲ್ಲಿಸ್ತಾನೆ. ಆ ದೋಷಗಳು ಯಾಕೆ? ಅವನಿಂದಾಗಿ. ಈ ನ್ಯೂನತೆ ಯಾಕೆ? ಇವನಿಂದಾಗಿ. ಹೀಗೆ ಇನ್ನೊಬ್ಬರಿಂದಲೇ ದೋಷಗಳು, ತನ್ನಲ್ಲಿ ಯಾವ ದೋಷ ಇಲ್ಲ ಅನ್ನೋ ಹಾಗೆ ಮನುಷ್ಯ ವರ್ತಿಸ್ತಾನೆ. ತಾನು ಹಾಗೆ ತಿಳಿತಾನೆ, ಜನರ ಮುಂದೆ ಹೇಳುವುದು ಹಾಗೆ ಹೇಳ್ತಾನೆ. ಹಾಗಾಗಿ ಮನುಷ್ಯನಿಗೆ ಇದು ಬಹಳ ಕೆಟ್ಟ ಸ್ವಭಾವ, ಕೆಟ್ಟ ಸ್ವಭಾವ. ಸೇಂದ್ರಾನ್ ಗರ್ಹಯತೆ ದೇವಾನ್. ದೇವತೆಗಳನ್ನ, ಇಂದ್ರನಿಂದ ಸಹಿತರಾದ ಸಕಲ ದೇವತೆಗಳನ್ನ ನಮಗೇನಾದರೂ ತೊಂದರೆ ಆಯಿತು ಅಂತಂದ್ರೆ ಮೊಟ್ಟ ಮೊದಲಿಗೆ ನಮಗೆ ಬೈಸ್ಕೊಳ್ಳೋದಕ್ಕೆ ತಯಾರಾದವನು, ಸಿದ್ಧನಾದವನು ಅಂದ್ರೆ ದೇವರು. ದೇವರನ್ನು ಬೈತೇವೆ ಮೊದಲು ಬೈಯೋದು ದೇವರನ್ನ, ಆಮೇಲೆ ಉಳಿದವರು. ಹೀಗೆ ದೇವರು ಅನ್ಯಾಯ ಮಾಡಿದ ಅಂತ ಸಹಜವಾಗಿ ಬಾಯಿಯಿಂದ ಬಂದ್ಬಿಡ್ತದೆ. ಆದ್ದರಿಂದ ಸೇಂದ್ರಾನ್ ಸತದಾತ್ಮಾಪರಾಧೇನ ಸಂಪ್ರಾಪ್ತೋ ವ್ಯಸನಂ ಮಹತ. ತನ್ನ ಅಪರಾಧದಿಂದ ತನಗೆ ಬಹಳ ದೊಡ್ಡ ಆಪತ್ತು ಬಂದಿದೆ, ಕಷ್ಟ ಬಂದಿದೆ, ದುಃಖವಾಗಿದೆ, ಅದನ್ನು ಆಲೋಚಿಸುವುದಿಲ್ಲ, ಇನ್ನೊಬ್ಬರಿಂದ ತನಗೆ ಆಗಿದೆ ಅಂತ ಹೇಳ್ತಾನೆ. ನಚಾಸ್ಯ ಸರ್ವಶಾಸ್ತ್ರಾಣಿ ಪ್ರಭವಂತಿ ನಿಬರ್ಹಣೆ. ಇಂಥ ಅವಿವೇಕಿಯಾದ ಮನುಷ್ಯನಿಗೆ ಯಾವ ಶಾಸ್ತ್ರವೂ ಅವನಿಗೆ ಬೋಧಿಸಲಿಕ್ಕೆ ಸಾಧ್ಯವಿಲ್ಲ. ತನ್ನಲ್ಲಿ ದೋಷ ಇದೆ. ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ. ಬೌದ್ಧರ ಒಂದು ಮಾತು, ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ. ತನ್ನ ಕರ್ಮವೆಂಬ ದಾರದಿಂದ ತಾನು ಕಟ್ಟಿಕೊಂಡು ಸಾಯ್ತಾನೆ. ರೇಷ್ಮೆ ಹುಳದಂತೆ ತಾನು ತನ್ನ ಕರ್ಮಗಳಿಂದ ಸಾಯ್ತಾನೆ, ಒದ್ದಾಡ್ತಾನೆ, ಕಷ್ಟಪಡ್ತಾನೆ. ಇನ್ನೊಬ್ಬರು ಜವಾಬ್ದಾರಿ ಅಂತನ್ನೋದು ಪರೋ ದದಾತೀತಿ ಕುಬುದ್ಧಿರೇಶ. ಸುಖಸ್ಯ ದುಃಖಸ್ಯ ನಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಶ. ಅಹಂ ಕರೋಮೀತಿ ವೃಥಾಭಿಮಾನ ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ. ಆದ್ದರಿಂದ ಇದು ಬೌದ್ಧರು ಹೇಳುವಂತಹ ಒಂದು ಮಹತ್ವದ ತತ್ವ, ಅವರ ಸಿದ್ಧಾಂತ. ಅಫ್ಕೋರ್ಸ್ ಇದು ನಾವು ಒಪ್ಪಿದ್ದೇವೆ, ಆದ್ದರಿಂದ ಸುಭಾಷಿತವೂ ಆಯಿತು, ಎಲ್ಲರೂ ಒಪ್ಪಿದ ಮಾತೆ. ಆದರೆ ಬೌದ್ಧರು ಹೇಳುವ ಮಾತಿದು. ಅವರೇನು ಹೇಳ್ತಾರೆ ಅಂತಂದ್ರೆ, ಮನುಷ್ಯ ಸುಖಸ್ಯ ದುಃಖಸ್ಯ ನಕೋಪಿದಾತ, ಯಾರು ಕೊಡೋರಿಲ್ಲ, ಅದೆಲ್ಲ ಪರೋ ದದಾತೀತಿ ಕುಬುದ್ಧಿರೇಶ. ಅವರಿಂದ ನಮಗೆ ದುಃಖವಾಯಿತು ಅಂತನ್ನೋ ಮಾತೇನಿದೆ ನೋಡಿ, ಇದು ಕೇವಲ ಕುಬುದ್ಧಿ, ತಪ್ಪಿದು, ತಪ್ಪು ತಿಳುವಳಿಕೆ. ಆದ್ದರಿಂದ ಸೋಭಿಕ್ರುದ್ಧತಿ ಭೃತ್ಯಾನಾಂ ಸುಹೃದಶ್ಚಾಭ್ಯಸೂಯತಿ ತತ್ತದಾ ಮನ್ಯುರೇವಯಿತಿ ಸಭೂಯ ಸಂಪ್ರಮುಖ್ಯತಿ. ಸಿಟ್ಟು ಬರುತ್ತೆ, ಕೋಪ ಬರ್ತದೆ, ಕೋಪದಿಂದ ಮೋಹ ಬರುತ್ತೆ, ಆ ಮೋಹದಿಂದ ಕ್ರೂರ ಕರ್ಮ ಮಾಡ್ತಾನೆ, ಪಾಪಕರ್ಮದಿಂದಾಗಿ ಸಂಕರವಾಗತ್ತೆ. ಎಷ್ಟರ ಮಟ್ಟಿಗೆ ಹೋಗ್ತಾರೆ ಅಂತಂದ್ರೆ ಈ ಮಾತು ನೋಡಿದ್ರೆ ಬಹಳ ಭಯವಾಗತ್ತೆ. ಸಂಕರೋ ನರಕಾಯ ಇವ ಸಾಕಾಷ್ಠಾ ಪಾಪಕರ್ಮಣ. ಜಾತಿ ಸಂಕರವೇನಿದೆ, ನಾವು ಯಾವುದನ್ನ ಇಂಟರ್ಕಾಸ್ಟ್ ಮ್ಯಾರೇಜು ಇತ್ಯಾದಿಗಳಿಂದಾಗಿ ನಾವು ಹೇಳ್ತೇವೆ, ಆ ವಿಧವಾದಂತಹ ಜಾತಿ ಸಂಕರ ಇದು ಪಾಪಕರ್ಮಗಳಲ್ಲಿ ಪರಾಕಾಷ್ಠೆಯಂತೆ. ಅದರ ಮೇಲೆ ಮತ್ತೊಂದು ಪಾಪವೇ ಇಲ್ಲವಂತೆ. ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ. ಗೀತೆಯಲ್ಲಿ ಈ ಮಾತು ಬರ್ತದೆ. ಹಾಗಾಗಿ ಸಂಕರ
ಜಾತಿ ಸಂಕರ ಇದು ಪರಾಕಾಷ್ಠ ಪಾಪಕರ್ಮಣಾಂ ಸಂಕರೋ ನರಕಾಯೈವ ಸಾಕಾಷ್ಠ ಪಾಪಕರ್ಮಣಾಂ ನಚೇತ್ ಪ್ರಬುದ್ಧತೆ ಕೃಷ್ಣ ನರಕಾಯೈವ ಗಚ್ಚತಿ. ಇದನ್ನ ಮೊದಲೇ ತಿಳಿದು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ತಪ್ಪನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಉಪಾಯವನ್ನು ಮಾಡಬೇಕು. ಇಲ್ಲದೆ ಇದ್ರೆ ಆ ಮನುಷ್ಯ ನರಕಕ್ಕೆ ಹೋಗೋದು ನಿಶ್ಚಿತ. ತಸ್ಯ ಪ್ರಬೋಧ ಪ್ರಜ್ಞೈವ ಪ್ರಜ್ಞಾಚಕ್ಷುಸ್ತರಿಷ್ಯತಿ. ಇದಕ್ಕೆ ತಿಳುವಳಿಕೆ ಅಂತನ್ನೋದೇ ಒಂದು ಎಚ್ಚರ. ಈ ಪಾಪದ ಮಾರ್ಗದಲ್ಲಿ ನಡೆಯುವಂತಹ ಮನುಷ್ಯನಿಗೆ, ಫಾಸ್ಟ್ ಲೈಫ್ ಲೀಡ್ ಮಾಡುವ ಜನರಿಗೆ ಇದರ ಭಯವೇ ಇಲ್ಲ, ಎಚ್ಚರವೇ ಬರುವುದಿಲ್ಲ. ತಾನು ಏನು ಸೆಟ್ ಮಾಡಿಕೊಂಡಿರ್ತಾನೆ, ತನ್ನ ತನ್ನ ಐಡಿಯಾಲಜಿ, ತನ್ನ ಉದ್ದೇಶಗಳು, ತನ್ನ ಧ್ಯೇಯ, ಅದನ್ನೇ ಸಾಧಿಸುವುದಕ್ಕಾಗಿ ಹೋಗ್ತಾನೆ. ಎಂದೆಂದಿಗೂ ಮನುಷ್ಯ ತನಗೆ ಹಿತವಾಗಬೇಕು ಅಂತ ನಾವು ಅದನ್ನು ಆಲೋಚಿಸುವುದಿಲ್ಲ. ಪ್ರಜ್ಞಾಲಾಭೇ ಹಿ ಪುರುಷಃ ಶಾಸ್ತ್ರಾಣ್ಯೇವಾನ್ವೇಕ್ಷತೆ. ಯಾವಾಗ ವಿವೇಕ ಬರುತ್ತೋ ಆಗ ಶಾಸ್ತ್ರವನ್ನು ಓದಿ ನೋಡಿ ಕೇಳಿ ತಿಳಿದು ಅದಕ್ಕೆ ಅನುಗುಣವಾಗಿ ತಾನು ವರ್ತಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಸುಭಾಷಿತ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅದೇನು? ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತೆ. ಕನ್ನಡಿ ಕಣ್ಣಿದ್ದವನಿಗೆ ಉಪಯೋಗ, ಕಣ್ಣೇ ಇಲ್ಲದೆ ಇದ್ದವನಿಗೆ ಕನ್ನಡಿಯಲ್ಲಿ ಉಪಯೋಗ ಬೀಳುತ್ತೆ. ಹಾಗಾಗಿ ಇನ್ಬಿಲ್ಟ್ ಆದ ವಿವೇಕ ಅಂತ ಅನ್ನೋದಿದ್ರೆ ಹೊರಗಿನಿಂದ ತರುವ ಶಾಸ್ತ್ರ ಉಪಯೋಗವಾಗತ್ತೆ. ಇನ್ಬಿಲ್ಟ್ ಆದ ಕಣ್ಣಿದ್ರೆ ಹೊರಗಿನಿಂದ ತನ್ನ ಕನ್ನಡಿ ಲಾಭದಾಯಕ. ಒಳಗೆ ಕಣ್ಣಿಲ್ಲದೆ ಇದ್ದವನಿಗೆ ಹೊರಗಿನ ಕನ್ನಡಿ ಹೇಗೆ ಲಾಭದಾಯಕವಲ್ಲವೋ ಏನೂ ತೋರಿಸುವುದಿಲ್ಲ. ಹಾಗೆ ಅದೇ ರೀತಿ ವಿವೇಕವೆಂಬ ಕಣ್ಣಿದ್ದವನಿಗೆ ಶಾಸ್ತ್ರ ಉಪಕಾರಕವಾಗುತ್ತೆ. ವಿವೇಕವೆಂಬ ಕಣ್ಣಿಲ್ಲದೆ ಇದ್ದವನಿಗೆ ಶಾಸ್ತ್ರ ಬರೀ ಬರಡು ಮಾತು, ಅದರಲ್ಲೇನು ಅರ್ಥವಿಲ್ಲ ಅಂತ ಆಗಿಬಿಡ್ತದೆ. ಆದ್ದರಿಂದ ಪ್ರಜ್ಞಾಲಾಭೇ ಹಿ ಪುರುಷಃ ಶಾಸ್ತ್ರಾಣ್ಯೇವಾನ್ವೇಕ್ಷತೆ ಶಾಸ್ತ್ರನಿಷ್ಠ ಪುನರ್ಧರ್ಮಂ ತಸ್ಯ ಹ್ರೀರಂಗಮುತ್ತಮಂ. ಶಾಸ್ತ್ರನಿಷ್ಠನಾದವನಿಗೆ ನಾಚಿಕೆ ಎನ್ನುವುದು, ನಾನು ಮಾಡಬೇಕಾದ ಧರ್ಮವನ್ನು ಮಾಡಲಿಲ್ವಲ್ಲ, ಮಾಡಬಾದ ಪಾಪವನ್ನು ಮಾಡ್ತಾ ಇದ್ದೇನಲ್ಲ ಅನ್ನುವ ನಾಚಿಕೆ ಏನು ಬರುತ್ತೋ ಆ ನಾಚಿಕೆ ಅವನಿಗೆ ಧರ್ಮದಲ್ಲಿ ಪ್ರವೃತ್ತಿಗೆ ಕಾರಣವಾಗತ್ತೆ. ಅದಿಲ್ಲದೆ ಇದ್ದವನಿಗೆ, ವಿವೇಕ ಇಲ್ಲದೆ ಇದ್ದವನಿಗೆ ನಾಚಿಕೆ ಅನ್ನೋ ಮಾತೇ ಇಲ್ಲ. ನಾಚಿಕೆ ಅಂತನ್ನೋದೇ ಇಲ್ಲ. ಆ ನಾಚಿಕೆ ಏಕಾಂತದಲ್ಲೂ ಆಗಬೇಕಾದದ್ದು. ಅದು ದೇವರ ಮುಂದೆ ನನಗೇನು ಉತ್ತರ ಕೊಡೋದು, ನಾನೇನು ಮಾಡ್ತಾ ಇಲ್ಲಲ್ಲ, ಮಾಡಬೇಕಾದದ್ದನ್ನು ಮಾಡಿಲ್ಲ, ಮಾಡಬಾರದನ್ನು ಮಾಡ್ತೇನೆ ಅನ್ನುವ ನಾಚಿಕೆ ಇದು ಬರುವಂಥದ್ದು. ಹ್ರೀಮಾನ್ಹಿ ಪಾಪಂ ಪ್ರದ್ವೇಷ್ಟಿ. ನಾಚಿಕೆ ಇತ್ತು ಅಂದ್ರೆ ಪಾಪವನ್ನು ಮಾಡುವುದಿಲ್ಲ. ತಸ್ಯ ಶ್ರೀರಭಿವರ್ಧತೆ ಶ್ರೀಮಾನ್ ಸ ಯಾವದ್ಭವತಿ ತಾವದ್ಭತಿ ಪುರುಷಃ. ಅರ್ಹೀಕೋ ವಾ ವಿಮೂಢೋ ವಾ ನೈವ ಸ್ತ್ರೀ ನ ಪುನಃ ಪುಮಾನ್. ನಾಚಿಕೆ ಇಲ್ಲದೆ ಇದ್ದ ಮನುಷ್ಯ, ತಿಳುವಳಿಕೆ ಇಲ್ಲದೆ ಇದ್ದ ಮನುಷ್ಯ, ಅವನ ಹೆಣ್ಣೂ ಅಲ್ಲ ಗಂಡೂ ಅಲ್ಲ. ನಾಸ್ಯಾಧಿಕಾರೋ ಧರ್ಮೇಸ್ತಿ ಯಥಾಶೂದ್ರಸ್ತಥೈವ ಸಹ ತದಿದಂ ಮಯಿತೆ ದೃಷ್ಟಂ ಪ್ರತ್ಯಕ್ಷಂ ಮಧುಸೂದನ. ಆದ್ದರಿಂದ ಕೃಷ್ಣ, ಇದನ್ನು ನೀನು ನನ್ನಲ್ಲಿ ಕಂಡಿದ್ದಿ. ಯೇ ಪುನಸ್ಸು ರಸಂಬದ್ಧ ಅನಾರ್ಯ ಕೃಷ್ಣ ಶತ್ರವ ತೇಷಾಮಪ್ಯವಧ ಕಾರ್ಯ ಕಿಂ ಪುನರ್ಯಸ್ಯುರೀದೃಶಾ. ಆದ್ದರಿಂದ ಶೂದ್ರ ಕರೋತಿ ಶುಶ್ರೂಷಾಂ, ಯಾರ್ಯಾರು ಏನೇನು ಮಾಡಬೇಕು ಅನ್ನುವ ಮಾತನ್ನೆಲ್ಲ ಹೇಳಿ ಬಹಳ ವಿಸ್ತಾರವಾಗಿ ಕೃಷ್ಣನ ಹತ್ರ ತನ್ನ ಅಭಿಪ್ರಾಯಗಳನ್ನು ಹೇಳ್ತಾನೆ. ಯಸ್ಯಾದ್ ವಿಜಯ ಕೃಷ್ಣ ತಸ್ಯಾಪ್ಯಪಚಯೋ ಧ್ರುವಂ. ಮನುಷ್ಯ ಗೆಲ್ತಾನೆ ಅಂತನ್ನೋ ಮಾತೇನಿದೆ, ಇದು ಸೋಲ್ತಾನೆ ಅಂತನ್ನುವ ಮಾತಿನ ಜೊತೆಗೇ ಇದ್ದದ್ದು. ಗೆಲ್ಲುವ ವ್ಯಕ್ತಿ ಸೋಲದೇ ಇರುವುದಿಲ್ಲ, ಸೋಲ್ಲೇಬೇಕು. ಸೋಲು ಇದು ಗೆಲುವಿನ ಜೊತೆಗೇ ಬರುವಂತಹದ್ದು. ಯಾರಿಗೆ ಬರುತ್ತೆ, ಯಾವಾಗ ಬರುತ್ತೆ, ಏನು ಹೇಳಲಿಕ್ಕಾಗುವುದಿಲ್ಲ. ಸಂಯೋಗಾಹ ವಿಪ್ರಯೋಗಂತಹ ಮರಣಾಂತಂಚ ಜೀವಿತಂ. ಸಂಯೋಗವಾಗಿದೆ ಅಂತಂದ್ರೆ ವಿಪ್ರಯೋಗವಾಗತ್ತೆ, ವಿಯೋಗವಾಗತ್ತೆ, ನಿಶ್ಚಿತ. ಸಂಯೋಗವಾಗತ್ತೆ ಅಂದ್ರೆ ವಿಯೋಗವಾಗತ್ತೆ. ಬದುಕಿದ್ದಾನೆ ಅಂದ್ರೆ ಕೊನೆಗೆ ಸಾವಿದೆ. ಸಾವಿಲ್ಲದೆ ಬದುಕಿಲ್ಲ, ದುಃಖ ಇಲ್ಲದೆ ಸುಖವಿಲ್ಲ, ಬೆಳಕಿಲ್ಲದೆ ಕತ್ತಲೆ ಇಲ್ಲ, ಕತ್ತಲೆ ಇಲ್ಲದೆ ಬೆಳಕಿಲ್ಲ. ಆದ್ದರಿಂದ ಸಂಯೋಗವಾಗಿದೆ ಅಂತಂದ್ರೆ, ಇಬ್ಬರು ಕೂಡಿದ್ದಾರೆ ಅಂತಂದ್ರೆ ಅವರಿಗೆ ವಿಯೋಗವಾಗಲೇಬೇಕು, ಇವತ್ತು ನಾಳೆ. ಹಾಗಾಗಿ ಯಸ್ಯಾದ್ ವಿಜಯ ಕೃಷ್ಣ ತಸ್ಯಾಪ್ಯಪಚಯೋ ಧ್ರುವಂ. ಇವತ್ತವರು ಗೆದ್ದಿದ್ದಾರೆ ಅಂದರೆ ನಮಗೆ ಅವರು ನಾಳೆ ಸೋಲುವುದು ನಿಶ್ಚಿತ, ನಾವು ಅವರಿಂದ ಗೆಲ್ಲುವುದು ನಿಶ್ಚಿತ. ಏಹ್ಯೇವ ಧೀರಾಃ ವೀರ್ಯವಂತಃ ಆರ್ಯಾಃ ಕರುಣವೇದಿನಃ ತಯೇವ ಯುದ್ಧೇ ಹನ್ಯಂತೆ ಯವಿಯಾನ್ ಮುಚ್ಯತೆ ಜನಃ
ಜಯೋ ವೈರಂ ಪ್ರಸಜತಿ. ಮನುಷ್ಯನಿಗೆ ಒಬ್ಬನಿಗೆ ಗೆಲುವಾಗತ್ತೆ. ಯಾವನು ಸೋತಿರ್ತಾನೋ ಅವನಿಗೂ ಗೆದ್ದವನಿಗೂ ವೈರ ಬರ್ತದೆ. ಮೊದಲು ಹುಟ್ಟುವಂತಹದ್ದು ಗೆದ್ದವನಿಗೂ ಸೋತವನಿಗೂ ವೈರ. ದುಃಖಮಸ್ತೇ ಪರಾಜಿತ. ಯಾರು ಸೋತಿದ್ದಾನೆ ಅವನು ದುಃಖದಿಂದ ಇರ್ತಾನೆ, ಸದೈವ ಅವನಿಗೆ ತಾಪವಿದೆ. ಅದು ಸುಖಂ ಪ್ರಶಾಂತಃ ಸ್ವಪಿತಿ ಹತ್ವಾ ಜಯ ಪರಾಜಯವು ನಹಿ ವೈರಾಣಿ ಶಮ್ಯಂತಿ ದೀರ್ಘಕಾಲ ಧೃತಾನ್ಯಪಿ. ವೈರ ಬಹಳ ದಿನಗಳವರೆಗೆ ನಾವು ಅದನ್ನು ನಡೆಸಿದ್ದೇವೆ ಅಂತನ್ನುವುದಕ್ಕೆ ತನ್ನಷ್ಟಕ್ಕೆ ತಾನೇ ಕಮರಿ ಹೋಗುವುದಿಲ್ಲ. ವೈರ ಉದ್ದೇ ಇರುತ್ತೆ. ಸ್ನೇಹ ಹಾಳಾಗಬಹುದು, ಆದರೆ ವೈರ ಹೋಗುವುದಿಲ್ಲ. ಸ್ನೇಹಕ್ಕೆ ಪೋಷಣೆ ಬೇಕು, ಅದು ಬಹಳ ಕಷ್ಟದ ಪೋಷಣೆ. ಆದರೆ ವೈರಕ್ಕೆ ಪೋಷಣೆ ಬಹಳ ಸುಲಭ. ಒಂದು ಮಾತಾಡಿದರೆ ಸಾಕು ವೈರ ಬೆಳೀತದೆ. ಒಂದು ಮಾತಾಡಿದರೆ ಸಾಲುವುದಿಲ್ಲ. ಸ್ನೇಹಕ್ಕೆ ಸಾಲುವುದಿಲ್ಲ, ಆದರೆ ವೈರಕ್ಕೆ ಮಾತ್ರ ಸಾಕು. ಅದನ್ನು ಹೇಳ್ತಾರೆ ನೋಡಿ, ನಹಿ ವೈರಾಣಿ ಶಾಮ್ಯಂತಿ ದೀರ್ಘಕಾಲ ಧೃತಾನ್ಯಪಿ. ವರ್ಷಗಳವರೆಗೆ, ಶತಮಾನಗಳವರೆಗೆ ಎರಡೆರಡು ರಾಷ್ಟ್ರಗಳು ಯುದ್ಧವಾಡುವುದು, ಜಗಳಾಡುವುದು ನಾವೆಲ್ಲ ಕೇಳ್ತೇವೆ, ನೋಡ್ತೇವೆ. ಇರಾನಿನ ಯುದ್ಧಗಳನ್ನು ಕೇಳಿದ್ದೀರಿ. ನಮ್ಮ ಇಲ್ಲಿ ಮಹಾಶಯರಿದ್ದಾರೆ, ಅವರು 1988ರಲ್ಲಿ ಇರಾನುಗಳ ಮಧ್ಯದಲ್ಲಿ ಆಕಸ್ಮಿಕವಾಗಿ ಆನುಷಂಗಿಕವಾಗಿ ಬಂದಿದೆ, ದೊಡ್ಡ ಕೆಲಸ ಮಾಡಿದ್ದಾರೆ, ನೆನಪು ಮಾಡ್ತೇನೆ. ಇರಾನುಗಳ ಮಧ್ಯದಲ್ಲಿ ಎಷ್ಟೋ ದಿನಗಳ ವರ್ಷ ನಡೆದ ಯುದ್ಧವನ್ನು ಸಂಧಾನ ಮಾಡುವುದಕ್ಕೆ, ಶಾಂತಿಗೊಳಿಸುವುದಕ್ಕೆ ಕಾರಣರಾದ ವ್ಯಕ್ತಿಗಳಲ್ಲಿ ನಮ್ಮ ಪಾಟೀಲ್ ಸಾಹೇಬರು ಒಬ್ಬರು. ಇರಾನುಗಳ ಮಧ್ಯದಲ್ಲಿ ಆದ ಯುದ್ಧದ ತಡೆದು ಹಿಡಿದು ಸಂಧಾನವನ್ನು ಮಾಡುವುದಕ್ಕೆ ಏನಾಗಬೇಕು ಅಂತ ಅನ್ನೋದನ್ನು ಸಂಧಾನ ಮಾಡಿ ಅದನ್ನು ಪೂರ್ಣ ಯಶಸ್ವಿಗೊಳಿಸಿದ ವ್ಯಕ್ತಿ ಅಂತಂದರೆ ಪಾಟೀಲರು. ಅವರ ಮನೆಯಲ್ಲಿ ಆ ಚಿತ್ರಗಳಿದೆ, ಅದರಲ್ಲಿ ಒಕ್ಕಣಿಕೆ ಇದೆ, ಲೇಖಗಳೆಲ್ಲ ಇದೆ, ಮಾನಪತ್ರ ಕೊಟ್ಟದ್ದಿದೆ. ಸಮ್ಮಾನ ಪತ್ರ ಏನು ಅಲ್ಲಿಯ ಇರಾನಿನ ಜನ ಅಂದರೆ ಅಲ್ಲಿಯ ಪ್ರೈಮ್ ಮಿನಿಸ್ಟರು ಅಥವಾ ಅಲ್ಲಿಯ ಮುಖ್ಯಸ್ಥರು, ಮುಖಂಡರು ಅವರೆಲ್ಲ ಕೊಟ್ಟದ್ದನ್ನು ಎರಡೂ ದೇಶಗಳಲ್ಲಿ ನಡೆದ ಆ ಸಂಧಾನದ ಒಂದು ಯಶಸ್ವಿಯಾದಂತಹ ಒಂದು ಪ್ರಸಂಗವನ್ನು ನಾವು ನೋಡ್ತೇವೆ. ದೀರ್ಘಕಾಲ ಧೃತವಾದಂತಹ ವೈರವಿದ್ದರೆ ಅದು ಎಷ್ಟು ವರ್ಷಗಳವರೆಗೂ ನಡೆಯುತ್ತೆ. ಬಹಳ ದಿವಸವಾಯಿತು ಯುದ್ಧವಾಗಿದೆ, ಆದ್ದರಿಂದ ನಾವಿನ್ನು ಶಾಂತರಾಗಬೇಕು, ಸಾಕಿನ್ನು ಅಂತ ಉದಾಸೀನತೆ ಬರಬೇಕು ಅಂತ ಅಗತ್ಯ ಇಲ್ಲ. ಬರಬಹುದು, ಬಾರದೇ ಇರಬಹುದು. ತತ್ರಾಪಿ ಒಂದು ಜನರೇಷನ್ನಿನೊಳಗೆ ಆ ಯುದ್ಧ ಘೋರವಾಗಿ ನಡೆದು ಆ ಒಂದನೇ ಜನರೇಷನ್ನಿನೊಳಗೇನೆ, ಒಂದೇ ತಲೆಮಾರಿನಲ್ಲೇನೆ ಅದು ಕಮರಿ ಹೋಗಬಹುದು. ಅವರಿಗೆ ಹಣ್ಣಾಗಬಹುದು, ವಯಸ್ಸಾಗಿ ಬಿಡುತ್ತೆ, ಶಕ್ತಿ ಇರುವುದಿಲ್ಲ, ಆ ಹಣ ಸಂಪತ್ತು ಗಳಿಸ್ಲಿಕ್ಕಾಗುವುದಿಲ್ಲ ಇತ್ಯಾದಿ ಕಾರಣಗಳಿಂದಾಗಿ ಉದಾಸೀನನಾಗಬಹುದು. ಆದರೆ ಅದು ತಲೆಮಾರಿನಿಂದ ತಲೆಮಾರಿಗೆ ಬರ್ತಾ ಇದ್ರೆ, ಜನಾಂಗದಿಂದ ಜನಾಂಗಕ್ಕೆ ಬರ್ತಾ ಇದ್ರೆ ಆ ಯುದ್ಧ ಏನು ನಿಲ್ಲುವುದಿಲ್ಲ, ಅದು ಹಾಗೇ ನಡೀತಾ ಇರೋದೇ ಅದು. ಯಾಕೆಂದ್ರೆ ಅದಕ್ಕೆ ಕಾರಣ ಹೇಳ್ತಾರೆ, ಆಖ್ಯಾತಾರಶ್ಚ ವಿದ್ಯಂತೆ ಪುಂಸಶ್ಚೇದ್ ವಿದ್ಯತೆ ಕುಲೆ. ಎರಡು ಕುಲಗಳಲ್ಲಿ ಯುದ್ಧ, ಎರಡು ರಾಷ್ಟ್ರಗಳಲ್ಲಿ ಯುದ್ಧ, ಎರಡು ಸಮಾಜಗಳಲ್ಲಿ ಯುದ್ಧ, ಜಗಳವಿದ್ರೆ ಆ ಜಗಳವನ್ನು ಚುಚ್ಚಿಕೊಡುವುದಕ್ಕೆ, ಹೇಳಿಕೊಡುವುದಕ್ಕೆ ಜನ ಇದ್ದೇ ಇರ್ತದೆ. ಆಖ್ಯಾತಾರಶ್ಚ ವಿದ್ಯಂತೆ ಪುಂಸಶ್ಚೇದ್ ವಿದ್ಯತೆ ಕುಲೆ. ಎರಡು ಫ್ಯೂಡ್ ಅಂತ ಕೇಳಿತೇವೆ, ಇದೆಲ್ಲ ಫ್ಯೂಡ್ ಅಂತ ಕರೆಯುವಂತಹದ್ದಿದು. ಅಂಥ ದೊಡ್ಡದಾದ ಕಲಹ ಎರಡು ಜನಾಂಗಗಳಲ್ಲಿ ಏನು ಯುದ್ಧವಾಗತ್ತೆ, ಎರಡು ಸಮಾಜಗಳಲ್ಲಿ ಒಂದು ತಿಕ್ಕಾಟ. ಆ ತಿಕ್ಕಾಟ ಒಂದು ಹಂತಕ್ಕೆ ಬಂದಿರ್ತದೆ, ಶಾಂತವಾಗಿರ್ತದೆ. ಆದರೆ ಯಾರದೋ ಒಬ್ಬನ ಬೇಳೆ ಬೇಯಬೇಕು, ಅದಕ್ಕಾಗಿ ಅವನು ಎಲ್ಲೋ ಬೆಂಕಿಯನ್ನು ಹೊತ್ತಿಸ್ತಾನೆ, ಯಾರೋ ಒಬ್ಬನಿಗೆ ಹೇಳಿಬಿಡ್ತಾನೆ, ಕಿವಿಯಲ್ಲಿ ಊದ್ತಾನೆ, ನಿಮ್ಮ ಪೂರ್ವಜರನ್ನೆಲ್ಲ ಇವನೇ ಅಂತ ಹೇಳಿದಾಗ ಅವನೇನೋ ಮಾಡಿದ. ಆ ಒಂದು ಸಣ್ಣ ಮಾತಿನ ಒಂದು ಅಪಚಾರವನ್ನು ಮಾಡಿದ್ದಕ್ಕೆ, ಪ್ರತಿಭಟನೆಗೆ, ಆ ಪ್ರೊಟೆಸ್ಟ್ ಮಾಡಿದ್ದಕ್ಕೆ ಅದು ಭುಗಿಲೆತ್ತು, ದೊಡ್ಡ ಬೆಂಕಿ ಹತ್ತು. ಹೀಗೆ ಆಗುವುದು ವಿಶೇಷವಾಗಿ ನಮ್ಮ ದೇಶದಲ್ಲಂತೂ ಇದ್ದೇ ಇದೆ, ಪರದೇಶಗಳಲ್ಲೂ ಕೇಳ್ತೇವೆ. ಪರದೇಶಗಳಲ್ಲಿ
ಯುರೋಪಿನಲ್ಲಿ ಈ ತರಹದ್ದು ಬಹಳ ವಿಚಿತ್ರವಾಗಿ ನಡೆದದ್ದು. ಅದು ಕಥೆ ಕೇಳ್ತೇವೆ ಅಂತ ಅನ್ನಬೇಕಾದ್ರೆ, ಯುರೋಪಿನಲ್ಲಿ ಒಂದು ಸುಮಾರು ಫ್ಯೂಡ್ಗಳು, ನೂರಾರು ಎರಡೆರಡು ಸಮಾಜ ಅಥವಾ ಎರಡೆರಡು ಸಣ್ಣ ಸಣ್ಣ ರಾಷ್ಟ್ರಗಳಿಗೆ ಜಗಳದು ಶತಮಾನಗಳಿಂದ ನಡೆದದ್ದು. ಕೆಲವಂತೂ 600-700 ವರ್ಷಗಳವರೆಗೆ ನಡೆದಂಥದ್ದು.